ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವೇರಿ ಶ್ರೀನಾಥ್ ಕಾವೇರಿ ಟಾಕ್ಸ್ ವ್ಲಾಗ್ಸಿಗೆ. ಸೊ ನಾವು ಹ್ಯಾಪಿ ಸಂಡೇ ಎಲ್ಲರಿಗೂ. ಬಿ ಕೆ ವಾಟರ್ ಪಾರ್ಕಿಗೆ ಹೋಗಿದ್ವಿ. ಬಿ ಕೆ ವಾಟರ್ ಪಾರ್ಕ್ ಹೇಗಿದೆ ಏನು ಅಂತ ಹೇಳ್ತೀನಿ. ಸೊ ನೀವು ವಿಸಿಟ್ ಮಾಡಿದ್ದೀರಾ ಬಿ ಕೆ ವಾಟರ್ ಪಾರ್ಕಿಗೆ? ಮುಂಬೈನಲ್ಲಿರೋ ಬಿ ಕೆ ವಾಟರ್ ಪಾರ್ಕಿಗೆ ನಿಮಗೇನು ಅನ್ನಿಸ್ತು, ಹೇಗೆ ಎಕ್ಸ್ಪೀರಿಯೆನ್ಸ್ ಆಯಿತು ಏನು ನನಗೂ ಕಮೆಂಟಲ್ಲಿ ಹಾಕಿ. ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಮಾಡಿ ನನ್ನ ಚಾನಲನ್ನು. ಥ್ಯಾಂಕ್ ಯು. ಸೊ ನೋಡಿ ಈ ಥರ ಅಲ್ಲಿಂದ ಒಳಗಡೆ ಎಂಟ್ರಿ ಇದು ಈ ಥರ ಇದೆ. ಸೊ ಅಡಲ್ಟಿಗೆ ಬಂದುಬಿಟ್ಟು ದೊಡ್ಡವ್ರಿಗೆ ಬಂದುಬಿಟ್ಟು 1400, ಚಿಕ್ಕವ್ರಿಗೆ ಬಂದು 950 ರುಪೀಸು. ಸೊ ಅನ್ಲಿಮಿಟೆಡ್ ಫುಡ್ ಎಲ್ಲ ಇದೆ, ಅಂದರೆ ವೆಜ್ಜು ನಾನ್ ವೆಜ್ ಎರಡೂ ಇದೆ ಇದರಲ್ಲಿ. ನೋಡಿ ಟಿಕೆಟ್ ಕೌಂಟರ್ನಲ್ಲಿ ಟಿಕೆಟ್ಸ್ ತಗೊಂಡು ಅಲ್ಲಿಂದ ನಾವು ಹೋಗ್ತಾ ಇದ್ವಿ. ಅಷ್ಟೊತ್ತಿಗೆ ಎಲ್ಲ ನಮ್ಮನೆಯವ್ರು ಕಾರ್ ಪಾರ್ಕಿಂಗ್ ಎಲ್ಲ ಮಾಡಿಬಿಟ್ಟು ನನ್ನ ಮಗ ನಮ್ಮ ಮನೆಯವರು ಅಲ್ಲಿ ಬ್ಯಾಡ್ಜ್ ಎಲ್ಲ ಕೊಡ್ತಾರೆ. ಸೊ ಈ ಥರ ಬ್ಯಾಡ್ಜ್ ಹಾಕ್ಕೊಂಡು ಒಳಗಡೆ ಹೋಗಬೇಕು. ಅದಕ್ಕೂ ಮುಂಚೆ ಚೆಕ್ಕಿಂಗ್ ಎಲ್ಲ ಇರುತ್ತೆ. ಸೊ ಚೆಕ್ಕಿಂಗ್ ಮಾಡಿಕೊಂಡು ಎಲ್ಲ ಚೆಕ್ ಮಾಡ್ತಾರೆ. ಅದೆಲ್ಲ ಮುಗಿಸ್ಕೊಂಡು ಎಂಟ್ರಿ ಕೊಡ್ತಾರೆ ಒಳಗೆ ನೋಡಿ ಒಂದಿಷ್ಟೆಲ್ಲ ಫೋಟೋಸ್ ಎಲ್ಲ ಆಮೇಲೆ ಎಲ್ಲ ಅದರಲ್ಲಿ ನೀರಿನಲ್ಲಿ ಆಟ ಆಡಿದ್ದಲ್ವ ಹೆಂಗೆ ಅಂತಂದ್ಬಿಟ್ಟು ಆಟ ಆಡಿದ್ವಿ. ಎಲ್ಲ ಸ್ಲೈಡ್ಸು ಆಟ ಆಡಿದ್ದಾನೆ. 90 ಡಿಗ್ರಿದು ಎಲ್ಲನೂ ಆಟ ಆಡಿದ್ದಾನೆ ನನ್ನ ದೊಡ್ಡ ಮಗ. ನಮ್ಮ ಮನೆಯವರು ನನ್ನ ಮಗ ಆಟ ಆಡಿದ್ರು. ನನ್ನ ಚಿಕ್ಕ ಮಗನೂ ಎಲ್ಲ ಆಲ್ಮೋಸ್ಟ್ ಎಷ್ಟೊಂದು ಅವನ ಏಜಿಗಿರೋಂಥ ಸ್ಲೈಡ್ಸ್ ಎಲ್ಲವೂ ಆಟ ಆಡ್ದ. ಇದರಲ್ಲಿ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಮಕ್ಕಳಿಗೂ ಒಂಥರ ಸ್ಲೈಡ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ದೊಡ್ಡವರಿಗೂ ಕೂಡ ದೊಡ್ಡ ದೊಡ್ಡ ಸ್ಲೈಡ್ಸು ಇದ್ದಾವೆ. ಇದು ನೋಡಿ ಕ್ರೇಜಿ ರಿವರ್, ಇದು ಕ್ರೇಜಿ ವೇವ್ಸ್. ಇದು ಅಂತೂ ಅಲ್ಟಿಮೇಟ್ ಆಗಿದೆ ನೋಡಿ. ನೋಡಿ ಅದು 90 ಡಿಗ್ರಿ ಇದೆಲ್ಲ. ಆ 90 ಡಿಗ್ರಿನಲ್ಲಿ ನನ್ನ ಮಗ ಆಟ ಆಡಿದ ಅದನ್ನು. ಅದಾದಮೇಲೆ ನಮ್ಮನೆಯವರು ಸ್ಲೈಡ್ಸ್ ಎಲ್ಲ ಆಡಿದರು ಇದ್ರು. ನಾನು ಕೆಲವೊಂದಿಷ್ಟು ಅಷ್ಟೇ ಆಟ ಆಡಿದೆ, ಎಲ್ಲವನ್ನೂ ಆಟ ಆಡಲಿಲ್ಲ. ನಾನು ಚಿಕ್ಕ ಮಗನ ಜೊತೆಗೆ ಇರಬೇಕಿತ್ತಲ್ವ, ಸೊ ಅದಕ್ಕೆ ಅವನು ಎಲ್ಲೆಲ್ಲ ಆಟ ಆಡ್ತಾನೆ ಅಲ್ಲಿ ಆಟ ಆಡಿಸ್ತಾ ಇದ್ದೆ. ಇದು ಬಂದು ವೇವ್ ಪೂಲ್. ಇದು ವೇವ್ ಪೂಲ್ ಕೂಡ ಚೆನ್ನಾಗಿತ್ತು. ನೀವು ಇಲ್ಲಿ ಬಾಂಬೆನಲ್ಲಿ ಯಾವ್ಯಾವ ವಾಟರ್ ಪಾರ್ಕಿಗೆ ಹೋಗಿದ್ದೀರಾ ಅಂತ ಹೇಳಿ. ತುಂಬ ಚೆನ್ನಾಗಿರೋ ಇನ್ನೂ ವಾಟರ್ ಪಾರ್ಕ್ ಇದ್ದರೆ ಹೇಳಿ, ಸಜೆಸ್ಟ್ ಮಾಡಿ. ನೋಡಿ ಇದು ಕ್ರೇಜಿ ವೇವ್ಗೋಸ್ಕರ ಇದು ಟ್ಯೂಬ್ ತೊಗೊಂಡು ಹೋಗ್ತಾ ಇರೋದು. ನಾವು ಒಂದು 2-3 ಸತಿ ಹೋಗಿ ಬಂದ್ವಿ ಕ್ರೇಜಿ ರಿವರ್ಗೆ. ಕ್ರೇಜಿ ಆಗಿತ್ತು ಆ್ಯಕ್ಚುಲಿ, ಮಸ್ತಿತ್ತು. ಅದು ಕ್ರೇಜಿ ವ್ಯೂ, ಕ್ರೇಜಿಲಿ ವೇವ್ಸ್ ಜೊತೆಗೆ ಲೇಜಿ ವೇವ್ಸ್ ಕೂಡ ಅನಿಸುತ್ತೆ. ಆರಾಮಾಗಿ ಕುತ್ಕೊಂಡು ಹೋಗೋದು ನೋಡಿ ಈ ಥರ ಕಾಣುತ್ತೆಲ್ಲ. ಒಂದು ರೌಂಡ್ ಹಾಕೊಂಡು ಬರ್ಬೋದು ಅದರಲ್ಲಿ ಕ್ರೇಜಿ ವೇವ್ಸ್ನಲ್ಲಿ. ನೋಡಿ ಈಗ ನನ್ನ ದೊಡ್ಡ ಮಗ
ಚಾನಲ್ಗೆ. ಅವನು ಸಹ ತುಂಬ ಎಂಜಾಯ್ ಮಾಡಿದೆ ಆ್ಯಕ್ಚುಲಿ. ನೋಡಿ ನನ್ನ ಚಿಕ್ಕ ಮಗನು ಎಲ್ಲ ಸ್ಲೈಡ್ಸು ಅವನ ಏಜ್ಗಿಂತ ಇನ್ನೊಂಚೂರು ದೊಡ್ಡ ನೋಡಿ ಗೊತ್ತಿರೋ ಸ್ಲೈಡ್ಸು ಆಡ್ತಾ ಇದ್ದ. ಆ ಥರ ಚಿಕ್ಕದು ಸ್ಲೈಡ್ಸ್ ಇದ್ದಾವೆ ಚಿಕ್ಕ ಮಕ್ಕಳಿಗೆಲ್ಲ. ಓವರಾಲ್ ಸೂಪರ್ ಆಗಿದೆ BK ವಾಟರ್ ಪಾರ್ಕ್. ಬಟ್ ಏನಂದರೆ ಊಟ ತಿಂಡಿ ಎಲ್ಲ ಓಕೆ, ಅಷ್ಟು ಇದು ಅಂತೆಲ್ಲ ಓಕೆ, ಚೆನ್ನಾಗಿತ್ತು ಅಷ್ಟೆ. ನೋಡಿ ಸ್ಲೈಡ್ಸ್ ಇಬ್ಬರು ಆಟ ಆಡಿದ್ರು. ಅದಾದಮೇಲೆ ಮತ್ತೆ ಮಧ್ಯಾಹ್ನ ಊಟದ್ದೆಲ್ಲ ಆಗಿತ್ತು. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಹೋಗ್ತಾ ಇದ್ವಿ. ಪಾವ್ ಬಜಿ ಅದೆಲ್ಲ ಇತ್ತು. ಟೀ ಎಲ್ಲ ಕುಡಿದ್ಬಿಟ್ಟು ಪಾವ್ ಬಜಿ ಅದೆಲ್ಲ ತಿಂದ್ಬಿಟ್ಟು ಅಲ್ಲಿಂದ ಮತ್ತೆ ವೇವ್ ಪೂಲ್ ಶುರುವಾಗಿತ್ತು. ಸೊ ವೇವ್ ಪೂಲಿಗೆ ಹೋಗಿ ವೇವ್ ಪೂಲಲ್ಲೆಲ್ಲ ಚೆನ್ನಾಗಿ ಆಟ ಆಡಿಬಿಟ್ಟು ಮತ್ತು 2-3 ಟೈಮ್ ವೇವ್ ಪೂಲ್ ಆನ್ ಮಾಡ್ತಾನೆ ಅವನಲ್ಲಿ. ಅದಾದಮೇಲೆ ಕ್ರೇಜಿ ವೇವ್ಗೆ ಹೋದ್ವಿ. ನೋಡಿ ಈ ಥರ ಇರುತ್ತೆ ಕ್ರೇಜಿ ವ್ಯೂ, ಮಸ್ತಿದೆ ಆ್ಯಕ್ಚುಲಿ. ಕ್ರೇಜಿ ವೇವ್ನಲ್ಲಿ ಲೇಜಿ ವೇವ್, ಕ್ರೇಜಿ ವೇವ್. ನಮ್ಮ ಮನೆಯವ್ರಿಗೂ ತುಂಬ ಇಷ್ಟ ಆಗಿತ್ತು ಅದು ಕ್ರೇಜಿ ವೇವ್. ನೋಡಿ ಈ ಥರ ಆರಾಮಾಗಿ ಕುತ್ಕೊಂಡು ಹೋಗೋದೆಲ್ಲ ಒಂದು ರೌಂಡ್ ಸುತ್ತಾರ್ಕೊಂಡು ಬರ್ಬೋದು. ಪೂರಾ ವ್ಯೂ ನೋಡ್ಬೋದು ಅದರಲ್ಲಿ ವಾಟರ್ ಪಾರ್ಕಿಂದು. ಸರಿ ಇನ್ ಸರಿ ಗೇಮ್